ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ದಾನ ಚಿಂತಾಮಣಿ ಮಾತೃ ಸ್ವರೂಪರಾಗಿರುವಂತಹ ಶ್ರೀಮತಿ ಎಚ್.ಎಂ. ಲಲಿತಮ್ಮ ಸೋಮಲಿಂಗಯ್ಯನವರೇ, ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರುವಂತಹ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರುವಂತಹ ಎಂ.ಎ. ಅಂಜಿನಪ್ಪನವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅಬ್ದುಲ್ ರೆಹಮಾನ್ ರವರೇ, ಪಿ.ವಿ. ಗೌಡ್ರವರೇ, ಮಟ್ಟೇರ್ ಪ್ರಕಾಶ್ ರವರೇ, ಹಿರಿಯರಾಗಿರುವಂತಹ ನಾಗರಾಜಪ್ಪನವರೇ, ನಮ್ಮ ಗುರುಪ್ರಸಾದ್ ರವರೇ, ಚನ್ನಬಸಪ್ಪ ಮಾಸ್ಟರ್ ಅವರೇ, ವಿಶೇಷವಾಗಿ 16ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುವ ಮೂಲಕ ತಮ್ಮನ್ನ ತಾವು ಸದಾ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಅವರ ಪೂರ್ವಜರ ಕಾಲದಿಂದಲೂ ಕೂಡ ನಮ್ಮ ತೆಗ್ಗಿನ ಮಠದ ಮೂಲ ಭಕ್ತರು ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಅಂತಹ ಹಿರಿಯರಾಗಿರುವಂತಹ ಕೊಟಗಿ ವಿಶ್ವನಾಥರವರು ಇವತ್ತು ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ನಿಜಕ್ಕೂ ಕೂಡ ಹೆಮ್ಮೆ ಎನ್ನುವಂತಹ ವಿಚಾರವನ್ನು ನಾನು ಪ್ರಾರಂಭದಲ್ಲಿ ಹೇಳಬೇಕಾಗ್ತದೆ. ಪ್ರತಿ ವರ್ಷ ಒಂದೊಂದು ಕ್ಷೇತ್ರವನ್ನು ಆಯ್ಕೆಯನ್ನು ಮಾಡಿ ಈ ಸಮಿತಿಯವರು ಪ್ರಶಸ್ತಿಯನ್ನು ಕೊಡುವಂತಹ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ನಿಜಕ್ಕೂ ಕೂಡ ಅದು ಇಂದಿನ ಸಮಾಜಕ್ಕೆ ಅದು ಅಗತ್ಯತೆ ಎನ್ನುವಂತಹ ಮಾತನ್ನು ನಾನು ಹೇಳಬೇಕಾಗ್ತದೆ. ಬಹುಶಃ ನಾವು ಏನು ಕ್ಯಾಲೆಂಡರ್ ಬದಲಾವಣೆಯ ವರ್ಷದ ಆರಂಭದಲ್ಲಿ ಮೊದಲು ಕಾಣುವಂಥದ್ದು ನಾವು ಈ ಒಂದು ಮಕರ ಸಂಕ್ರಾಂತಿ ಅಥವಾ ಮಕರ ಸಂಕ್ರಮಣ ಅಂತ ಹೇಳಿ ನಾವು ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡಿಕೊಳ್ಳುವಂತಹ ಮೂಲಕ ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಈಗಾಗಲೇ ಆಚರಣೆಯನ್ನು ಮಾಡಿದ್ದೀವಿ. ನೋಡಿ, ಇವತ್ತು ರವಿ ತನ್ನ ಪಥವನ್ನು ಬದಲಿಸುವಂತಹ ದಿನ. ರವಿ ಪಥ ಬದಲಾದರೂ ಬೆಳಕೀವ ಸನ್ಮತದ ರಥ ಬದಲಾಗದಯ್ಯ. ಪೂಜ್ಯರು ಹೇಳಿದರು. ಅಂದರೆ ಗುರುವಿನ ಸಾಮೀಪ್ಯಕ್ಕೆ ಹೋಗಿ ಗುರು ಮಾರ್ಗದರ್ಶನವನ್ನು, ಗುರುವಿನ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕಾಗ್ತದೆ. ರವಿರಥ ದಕ್ಷಿಣ ಮತದಿಂದ ಉತ್ತರ ಪಥ ಬದಲಿಸಿದರೂ ಜಗಕ್ಕೆ ನೀಡುವ ರವಿತೇಜದ ಬೀಜ ಬದಲಾಗದಯ್ಯ. ತಾವರೆಗೆ ಜೀವ, ನಭ ಜಗಕ್ಕೆ ಶಕ್ತಿ ನೀಡಿ ಕವಿಗೆ ಕಿವಿಗೆ ಪ್ರಿಯನೆನಿಸಿದ ರವಿ ಪಯಣಕ್ಕೆ ನಮ್ಮ ಭಕ್ತಿ ನಯನದ ನಮನ ಶಾಸ್ತ್ರಾದೀಶ್ವರ. ಅಂದರೆ ಇವತ್ತು ಸೂರ್ಯ ತನ್ನ ಪಥವನ್ನು ಬದಲಾಯಿಸಿ ತನ್ನ ಕೆಲಸವನ್ನು ಎಂದಿನಂತೆ ಆತ ಮತ್ತೆ ಪ್ರಾರಂಭವನ್ನು ಮಾಡ್ತಾನೆ. ಆದರೆ ವೈಜ್ಞಾನಿಕವಾಗಿ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಈ ಹಬ್ಬದಿಂದ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಾಗಿ ಈ ಹಬ್ಬವನ್ನು ಏನು ನಮ್ಮ ಭಾರತ ದೇಶದ ಬೆನ್ನೆಲುಬು ಎನ್ನುವಂತಹ ಎನಿಸಿಕೊಂಡಂತಹ ರೈತರು ಈ ಹಬ್ಬವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಣೆಯನ್ನ ಮಾಡಿಕೊಂಡು ಬಂದದ್ದನ್ನು ನಾವೆಲ್ಲ ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ಪೈರು ಈಗಾಗಲೇ ರೈತರ ಹತ್ರ ಬಂದಿರ್ತದೆ, ಅದನ್ನು ಗೌರವಿಸುವಂಥದ್ದು, ಪೂಜೆಯನ್ನು ಮಾಡುವಂಥದ್ದು, ಹೀಗೆ ಅನೇಕ ಸಂಪ್ರದಾಯಗಳನ್ನು ನಾವು ಕಾಣ್ತೇವೆ. ವಿಶೇಷವಾಗಿ ಇವತ್ತು ಈ ಹಬ್ಬಗಳನ್ನು ಕೇವಲ ನಾವು
ಒಂದು ರಾಜ್ಯದಲ್ಲಿ ಮಾತ್ರ ನಾವು ಆಚರಣೆಯನ್ನ ಮಾಡಲ್ಲ. ಬಹುತೇಕ ಕರ್ನಾಟಕದಲ್ಲಿ ನಾವು ಸಂಕ್ರಾಂತಿ ಅಂತ ಹೇಳ್ತೇವೆ. ಅಂದ್ರೆ ಈ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲವನ್ನ ಕೊಡುವಂತಹ ಒಂದು ಪರಿಪಾಠವನ್ನ ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೇವೆ. ಹಾಗೆ ನಾವು ತಮಿಳುನಾಡಿನಲ್ಲಿ ಏನು ಪೊಂಗಲ್ ಅಂತ ಹೇಳಿ ಸಹಜವಾಗಿ ಎಲ್ಲರ ಮನೆಗಳಲ್ಲಿ ಕೂಡ ಮಾಡುವಂತಹ ಒಂದು ಅದು ಏನು ಸಿಹಿ ತಿಂಡಿ ಅಂತ ಹೇಳಿ ಹೇಳ್ತಾರೆ. ಹಾಗೆ ಉತ್ತರ ಭಾರತದಲ್ಲಿ ಲೋರಿ ಅಂತ ಹೇಳಿದ್ರೆ ಕಿಚಡಿಯನ್ನು ನಾವು ಮಾಡ್ತೀವಲ್ಲ, ಅದು ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಹೀಗೆ ಅನೇಕ ಹೆಸರುಗಳಿಂದ ಆ ಖಾದ್ಯಗಳನ್ನ ತಯಾರಿಸಿ ಈ ಹಬ್ಬಗಳನ್ನ ಆಚರಿಸ್ತಾ ಬಂದಿದ್ದೇವೆ. ಬಹುಶಃ ಇವತ್ತು ನೋಡಿ ಹಬ್ಬಗಳನ್ನ ಆಚರಿಸುವಂತಹ ಸಂದರ್ಭಗಳಲ್ಲಿ ಆ ಹಬ್ಬಗಳ ಅರಿವನ್ನ ನಾವು ಮೊದಲು ಹಬ್ಬಗಳ ಮಹತ್ವವನ್ನ ನಾವು ಅರಿಯಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅದರ ಮಹತ್ವವನ್ನ ಅರಿತು ನಾವು ಆಚರಣೆಯನ್ನ ಮಾಡಿದಾಗ ಮಾತ್ರ ಆ ಹಬ್ಬಗಳಿಗೆ ಬೆಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನೋಡಿ ನಮ್ಮ ತಾಯಿ ಸಮಾನರಾಗಿರುವಂತಹ ಲಲಿತಮ್ಮನವರು 16 ವರ್ಷಗಳ ಪ್ರಯತ್ನದ ಫಲವಾಗಿ ಇವತ್ತು ಇಷ್ಟು ಸುಂದರವಾಗಿ ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅವರಲ್ಲಿರುವಂತಹ ತ್ಯಾಗದ ಗುಣದಿಂದ ಮಾತ್ರ ಇದು ಸಾಧ್ಯ ಆಯಿತು ಎನ್ನುವಂಥದ್ದನ್ನ ನಾವು ಅರ್ಥವನ್ನ ಮಾಡಿಕೊಳ್ಬೇಕು. ನಕರ್ಮಣನ ಪ್ರಜಾಯ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು ಎನ್ನುವ ಹಾಗೆ ಬಹುಶಃ ತ್ಯಾಗದಿಂದ ಮಾತ್ರ ನಾವು ಅಮೃತವನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅಮೃತತ್ವವನ್ನು ಕೂಡ ನಾವು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಈ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಿ ಇವತ್ತು ಗುರುಗಳನ್ನ ಅವರು ಇಲ್ಲಿ ಕರೆಸಿದಂತಹ ಉದ್ದೇಶ ಇಷ್ಟೇ. ಬಹುಶಃ ಮನುಷ್ಯ ಈ ಜಗತ್ತಿನಲ್ಲಿ ನಮ್ಮೆಲ್ಲರ ಬದುಕಿನಲ್ಲಿ ಗುರುವಿನ ಮಾರ್ಗದರ್ಶನ ಎಲ್ಲರಿಗೂ ಕೂಡ ಅದು ಬೇಕಾಗ್ತದೆ. ಅದು ಲೌಕಿಕ ಜಗತ್ತಾಗಿರಬಹುದು, ಆಧ್ಯಾತ್ಮಿಕ ಜಗತ್ತಾಗಿರಬಹುದು. ಹೀಗೆ ಗುರು ಪ್ರತಿಯೊಂದು ರಂಗದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯನ್ನ, ಒಬ್ಬ ವಿದ್ಯಾರ್ಥಿಯನ್ನ, ಒಬ್ಬ ಭಕ್ತನನ್ನ, ಒಬ್ಬ ಸಮಾಜದ ಸುಧಾರಕನನ್ನ ಸುಧಾರಣೆಯನ್ನ ಮಾಡಲಿಕ್ಕೆ ಗುರು ಬೇಕು ಎನ್ನುವಂತಹ ಮಾತನ್ನ ಪೂಜ್ಯರು ಈಗಾಗಲೇ ಹೇಳಿದ್ರು. ನೋಡಿ, ನಾವು ಇತಿಹಾಸದ ಪುಟಗಳನ್ನ ನಾವು ನೋಡ್ತಾ ಹೋದಾಗೆ ಇವತ್ತು ಏನು ನಾವು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ಹೇಳಿ ನಾವೇನು ಕರಿತೀವಿ, ಬಹುಶಃ ಆತ ಆ ಹೆಸರಿನಿಂದ ಕರೆಯಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಆತನಿಗೆ ಮಾರ್ಗದರ್ಶನವನ್ನ ಮಾಡಿದಂತಹ ಗುರುವಿನಿಂದ ಆತ ಮರ್ಯಾದಾ ಪುರುಷೋತ್ತಮನಾದ. ಏನು ಶಿವಾಜಿ ಮಹಾರಾಜ ನಾವು ಹಿಂದೂ ಸಾಮ್ರಾಟ್ ಅಂತ ಹೇಳಿ ನಾವು ಕರಿತೀವಿ, ಆತನೂ ಕೂಡ ಮನೋಸ್ಥೈರ್ಯವನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಆತನ ಗುರು ಸಮರ್ಥ ರಾಮದಾಸರು ಶಿವಾಜಿಗೆ ಆತ್ಮಸ್ಥೈರ್ಯವನ್ನ ತುಂಬುತ್ತಾರೆ, ಮನೋಸ್ಥೈರ್ಯವನ್ನ ತುಂಬುತ್ತಾರೆ, ಧೈರ್ಯವನ್ನ ತುಂಬುತ್ತಾರೆ. ಆ ಗುರುವಿನ ಆತ್ಮಸ್ಥೈರ್ಯದ ನುಡಿಗಳನ್ನ ಕೇಳಿದಂತಹ ಆ ಶಿವಾಜಿ ಮಹಾರಾಜ ಮತ್ತೆ ಆತ ಸಾಮ್ರಾಜ್ಯವನ್ನ ಗೆದ್ದು ಮತ್ತೆ ತನ್ನ ಏನು ಸಮಾನವಾಗಿರುವಂತಹ ಮನಸ್ಥಿತಿಗೆ ಆತ ಬರ್ತಾನೆ. ಏನು ಇವತ್ತು ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಇವತ್ತು ಆ ಒಂದು ಒಳ್ಳೆಯ ಗುರುವಿನ ಮಾರ್ಗದರ್ಶನ ದೊರೆಯದೇ ಹೋಗಿದೆ. ಇವತ್ತು ಸಂವಿಧಾನವನ್ನ ರಚನೆಯನ್ನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಶಬ್ದವೇದಿ ವಿದ್ಯೆಯಲ್ಲಿ ಏನೋ ಪ್ರವೀಣನಾಗಿದ್ದಂತಹ ಏಕಲವ್ಯನಿಗೆ ಗುರು ದ್ರೋಣಾಚಾರ್ಯರು ದೊರೆಯದೇ ಹೋಗಿದ್ರೆ ಇವತ್ತು ಶಬ್ದವೇದಿ ವಿದ್ಯೆಯಲ್ಲಿ ಏಕಲವ್ಯ ತನ್ನ ಹೆಸರನ್ನ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದ್ರೆ ಇಷ್ಟೆಲ್ಲ ಉದಾಹರಣೆಗಳನ್ನ ನಾವು ನೋಡ್ತಾ ಹೋದಾಗ ಇನ್ನು ಅನೇಕ ಉದಾಹರಣೆಗಳನ್ನ ನಾವು ನೋಡ್ಬೋದು. ಏನು ಸಂತ ಶಿಶುನಾಳ ಶರೀಫರನ್ನ ನೋಡ್ಬೋದು, ಸ್ವಾಮಿ ವಿವೇಕಾನಂದರನ್ನ ನೋಡ್ಬೋದು, ಅವರಿಗೆ ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಗುರು ಗೋವಿಂದ ಭಟ್ಟರಾಗಿರ್ಬೋದು, ಹೀಗೆ ಅನೇಕ ಉದಾಹರಣೆಗಳನ್ನ ನಾವು ಇತಿಹಾಸದ ಪುಟಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಅಂತಹ ಗುರುವಿನ ಮಾರ್ಗದರ್ಶನವನ್ನ ನಿಜಕ್ಕೂ ಕೂಡ ನಾವೆಲ್ಲರೂ ಪಡೆದಿದ್ದೇ ಆದ್ರೆ ಬಹುಶಃ ನಮ್ಮಂತಹ ಭಾಗ್ಯಶಾಲಿಗಳು ಯಾರೂ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪ್ರತಿ ವರ್ಷ ಇವತ್ತು ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ನಮ್ಮ
ಏನು ಲಲಿತಮ್ಮನವರಿಗೆ ಏನು ಸಾಥ್ ನೀಡುವಂತಹ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಗಿರೀಶ್ ಅವರಾಗಲಿ, ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರನ್ನೇ ಮೊದಲುಗೊಂಡು ಇಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಎಲ್ಲ ಪದಾಧಿಕಾರಿಗಳು, ಇದು ನಮ್ಮೂರಿನ ದೇವಸ್ಥಾನ, ಇದು ನಮ್ಮ ದೇವಸ್ಥಾನ ಎನ್ನುವಂತಹ ವಿಶಾಲ ತತ್ವ ಅವರಲ್ಲಿ ಬೇರೂರಿರೋದ್ರಿಂದ ಇವತ್ತು ಇಷ್ಟು ಸುಂದರವಾಗಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ನೋಡಿ, ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ಇವತ್ತು ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ವಯಸ್ಸಿರುವಂತಹ ನಾವು ಕೂಡ ಇಂತಹ ಕಾರ್ಯಗಳನ್ನ ನಾವು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಬಹುಶಃ ಅನೇಕ ಪ್ರಶಸ್ತಿಗಳು, ಅನೇಕ ಪೀಠಾಚಾರ್ಯರು, ಅನೇಕ ಮಠಗಳು ಇವತ್ತು ಲಲಿತಮ್ಮನವರಿಗೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದೇವೆ ಅಂತ ಹೇಳಿದ್ರೆ, ಬಹುಶಃ ಅವರು ದುಡಿದಂತಹ ಆ ಒಂದು ಸಂಪತ್ತಿನಲ್ಲಿ ಅವರು ಬಹುಶಃ 70% 80% ಹಣವನ್ನ ದಾನಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಈ ಸಮಾಜ ಅವರಿಗೆ ಋಣಿಯಾಗಿರ್ಬೇಕಾಗ್ತದೆ. ಬಹುಶಃ ನಿಮ್ಮಲ್ಲಿ ಯಾರಾದರೂ ದುಡ್ಡಿದ್ರೆ ನಾವು ಯಾವುದೋ ಒಂದು ಬ್ಯಾಂಕಿನಲ್ಲಿ FD ಅನ್ನ ಇಡುವಂತದ್ದಾಗಲಿ ಅಥವಾ ಯಾವುದೋ ಒಂದು ಸೈಟ್ ಅನ್ನ ಖರೀದಿಸುವಂತಹ ಗುಣವನ್ನ ಬಹುಶಃ ನಾವು ಹೊಂದ್ತಾ ಇದ್ವಿ. ಇರ್ಲಿ, ಬಹುಶಃ ನಮ್ಮೆಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಬೇಕಾಗ್ತದೆ. ಆದ್ರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಗ್ರಹದನ್ನ ನಮ್ಮ ಏನು ಆಗಿನ ಕಾಲದ ಶರಣರು ಯಾರೂ ಕೂಡ ಮಾಡಲಿಲ್ಲ. ಈ ಸಂಖ್ಯೆ ಆಸೆ ನಿಮಗೆ ಕೈ ಎನ್ನುವಂತಹ ಮಾತನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಲಲಿತಮ್ಮನವರು 16 ವರ್ಷಗಳ ಪರ್ಯಂತರವಾಗಿ ಇವತ್ತು ಈ ಮಕರ ಸಂಕ್ರಾಂತಿಯನ್ನ ಬಹಳ ಸುಂದರವಾಗಿ ಆಯೋಜನೆಯನ್ನ ಮಾಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಕಾರಣೀಭೂತರು ಎನ್ನುವಂತಹ ಮಾತನ್ನ ನಾವು ಹೇಳ್ತಾ, ಇವತ್ತು ಹಬ್ಬಗಳನ್ನ ಆಚರಣೆಯನ್ನ ಮಾಡೋದ್ರಿಂದ ಸಾಂಸ್ಕೃತಿಕ ಸಂರಕ್ಷಣೆಯನ್ನ ನಾವು ಮಾಡಿದಂತಾಗ್ತದೆ. ಯಾಕೆಂತ ಹೇಳಿದ್ರೆ, ಇವತ್ತು ನಿಮಗೆ ಗೊತ್ತಿರಬಹುದು ಇವರು ಸ್ವಾಮಿಗಳು, ಇದು ಮಠ, ಇದು ದೇವಸ್ಥಾನ, ಇದು ದೇವರು ಅಂತ ಹೇಳಿ. ಆದರೆ ಮುಂದಿನ ತಲೆಮಾರಿನವರಿಗೆ ಆ ಜ್ಞಾನವನ್ನು ವರ್ಗಾಯಿಸುವಂತಹ ಜವಾಬ್ದಾರಿಯನ್ನ ಎಲ್ಲ ತಂದೆ ತಾಯಿಯರು ತೆಗೆದುಕೊಳ್ಬೇಕಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಇವತ್ತು ಎಷ್ಟೋ ಸಮುದಾಯಗಳು ಮತಾಂತರ ನೀತಿಯನ್ನ ಅನುಸರಿಸಿ ತಮ್ಮ ಜೀವನವನ್ನ ಅವರು ಹಾಳು ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಇವತ್ತು ಹಬ್ಬಗಳನ್ನ ಆಚರಣೆಯನ್ನ ನಾವು ಮಾಡೋದ್ರಿಂದ ನಮ್ಮಲ್ಲಿ ಸೌಹಾರ್ದತೆ ಉಂಟಾಗ್ತದೆ. ಅಂದ್ರೆ ಪರಸ್ಪರರು ತಮ್ಮ ಸುಖಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ, ನೋವುಗಳನ್ನ, ನಲಿವುಗಳನ್ನ ಹಂಚಿಕೊಳ್ಳಲಿಕ್ಕೆ ಇಂತಹ ಒಂದು ಪರಿಸರ ಪ್ರಾಂಗಣದಲ್ಲಿ ಬೆಳೆದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಹಾಗಾಗಿ ಕೊನೆಯದಾಗಿ ಆಧ್ಯಾತ್ಮಿಕ ಬೆಳಕಿನ ಶಕ್ತಿಯನ್ನು ಕೂಡ ನಾವು ಇದರಿಂದ ಅರಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀವು ನೀಡಿ. ಯಾಕೆಂತ ಹೇಳಿದ್ರೆ, ಇವತ್ತು ಈ ದೇಶದ, ಈ ನಾಡಿನ, ಈ ಸಮಾಜದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಜೊತೆಗೆ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ನೀವು ನೀಡಿದ್ದೇ ಆದ್ರೆ ಬಹುಶಃ ನಿಮ್ಮ ಎಲ್ಲ ಮಕ್ಕಳು ಉತ್ತಮ ಪ್ರಜೆಗಳಾಗಿ ಒಂದು ಸತ್ಪರಂಪರೆಯನ್ನ ಬೆಳಗುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ತಮ್ಮ ಜೀವನದಲ್ಲಿ ತಮ್ಮ ಕಾಲ್ಮೇಲೆ ಅವರು ಕಾಲ್ಮೇಲೆ ಅವರು ನಿಲ್ಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ರಿ ಎನ್ನುವಂತಹ ಮಾತನ್ನ ಹೇಳ್ತಾ, ಸಮಯ ಈಗಾಗಲೇ ಬಹಳ ಆಗಿರೋದ್ರಿಂದ ಹೆಚ್ಚಿನ ಏನನ್ನು ಬೇರೆ ವಿಷಯಗಳನ್ನ ಪ್ರಸ್ತಾಪಿಸದೆ ಇವತ್ತು ಕಾರ್ಯಕ್ರಮವನ್ನ ನಿರೂಪಣೆಯನ್ನ ಮಾಡಿರುವಂತಹ ನಮ್ಮ ಶಿಕ್ಷಕರಾಗಿರುವಂತಹ ASM ಗುರುಪ್ರಸಾದ್ ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ನಿರೂಪಣಾ ಸೇವೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅವರನ್ನೇ ಮೊದಲುಗೊಂಡು ಈ ಸಮಿತಿಯ ಎಲ್ಲರಿಗೂ ಕೂಡ ದಯಾಮಯಾಳು ಪಾರ್ವತಿ ಪರಮೇಶ್ವರರು, ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲವನ್ನ ಉಂಟು ಮಾಡಲಿ ಎನ್ನುವಂತಹ ಮಾತನ್ನ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ನಾನು ತಿಳಿಸ್ತಾ ನನ್ನ ನುಡಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಶಿವಂ ಭೂಯಾತ್.